ನಮಸ್ಕಾರ ರೈತ ಬಾಂಧವರೇ, ಇವತ್ತು ನಾವು ಫ್ರೂಟ್ಸ್ ಕುರಿತಾಗಿ ವಿಚಾರ ಮಾಡೋಣವಾ? ಫ್ರೂಟ್ಸು ಅಂತ ಹೇಳಿದ್ರೆ ಫಾರ್ಮರ್ ರಿಜಿಸ್ಟ್ರೇಷನ್ ಆ್ಯಂಡ್ ಯೂನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತ ಹೇಳ್ಬೋದು. ಅಂದರೆ ರೈತ ಒಂದು ಸರಿ ಅವನ ಜೀವನ ದಾದ್ಯಂತ ಒಂದು ಸರಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಒಂದು FID ಅಂತ ನಂಬರನ್ನು ತೆಗೆದುಕೊಂಡ್ಬಿಟ್ರೆ ಅವ್ನ ಲ್ಯಾಂಡ್ ರೆಕಾರ್ಡ್ಸು ಅಥವಾ ಅವ್ನ ಬೆನಿಫಿಟ್ ತಗೊಳ್ತಕ್ಕಂಥದ್ದು ಅಥವಾ ಎಲ್ಲವೂ ಡಿಜಿಟಲಿ ಸ್ಟೋರ್ ಆಗಿರ್ತದೆ. ಇದನ್ನು ಲೈಫ್ ಟೈಮಲ್ಲಿ ಒಂದು ಸರಿ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ಮತ್ತು ಈ ವಿಡಿಯೋದಾದ್ಯಂತ ನಾನು ಇದನ್ನು ಲಾಂಗ್ ಫಾರ್ಮನ್ನು ಹೇಳಲ್ಲ, ಫ್ರೂಟ್ಸ್ ಅಂತಲೇ ಅಡ್ರೆಸ್ ಮಾಡ್ತೇನೆ. ಇದನ್ನು ಹೇಳಬೇಕು ಅಂತ ಹೇಳಿದರೆ ಟ್ರಾನ್ಸ್ಫಾರ್ಮಿಂಗ್ ಅಗ್ರಿಕಲ್ಚರ್ ಗವರ್ನೆನ್ಸ್ ಥ್ರೂ ಡಿಜಿಟಲ್ ಇನೋವೇಷನ್ ಅಂತ ಹೇಳ್ಬೋದು. ಅಂದರೆ ಡಿಜಿಟಲ್ ಆಗಿ ಈಗ ನಮ್ಮ ಪ್ರತಿಯೊಬ್ಬರಿಗೂ ನಮ್ಮ ಏನು ಹೆಸರನ್ನು ಕೊಡ್ತಾರೆ ನಮ್ಮ ತಂದೆ ತಾಯಿಗಳು, ಉದಾಹರಣೆಗೆ ನನ್ನ ಹೆಸರು ಪ್ರಕೃತಿ ಅಂತ ತಿಳ್ಕೊಳ್ಳೋಣ. ನನಗೇನು ಪ್ರಕೃತಿ ಅಂತ ನನ್ನ ತಂದೆ ತಾಯಿ ಹೆಸರು ಕೊಟ್ಟರು, ಅದೇ ರೀತಿ ಗೌರ್ಮೆಂಟಿಂದ ಒಂದು FID ನಂಬರು ಪ್ರತಿಯೊಬ್ಬ ರೈತನಿಗೆ ಒಂದು ನಂಬರನ್ನು ಕೊಡ್ತಾರೆ. ಆ ನಂಬರ್ನಿಂದ ಆ ರೈತನನ್ನು ಅಡ್ರೆಸ್ ಮಾಡಲಾಗ್ತದೆ ಅಂತ ಹೇಳಿ ಸಿಂಪಲ್ಲಾಗಿ ತಿಳ್ಕೊಳ್ತಕ್ಕಂಥದ್ದು. ಅವನು ಇನ್ನಿತರೆ ಯಾವುದೇ ಇಲಾಖೆ ಯೋಜನೆಗಳನ್ನು ತೆಗೆದುಕೊಳ್ಳೋಕೆ ಹೋದರೂ ಕೂಡ ಆ FID ಫ್ರೂಟ್ಸ್ FID ಅನ್ನು ಕೊಟ್ಬಿಟ್ರೆ ಅವ್ನು ಕಂಪ್ಲೀಟ್ ಇನ್ಫಾರ್ಮೇಷನ್ನ ಪೇಪರ್ ಫ್ರೀಯಾಗಿ ಅವನು ಆನ್ಲೈನಲ್ಲೇ ನೋಡ್ಕೊಳ್ಬೋದು. ಅಥವಾ ಅವ್ನು ಮತ್ತೆ ಪೇಪರ್ಸ್ ತೊಗೊಂಡೋಗಿ ಬೇರೆ ಇಲಾಖೆಗಳ ಹತ್ರ ನಿಲ್ಲೋ ಅವಶ್ಯಕತೆ ಇಲ್ಲ ಅಂಥೇಳಿ. ನಾನು ಆವಾಗಲೇ ಹೇಳ್ದಂಗೆ ಫ್ರೂಟ್ಸ್ ಅಂತ ಹೇಳಿದರೆ 2022ರಲ್ಲಿ ಬಂತು ಫಾರ್ಮರ್ ರಿಜಿಸ್ಟ್ರೇಷನ್ ಆ್ಯಂಡ್ ಯೂನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತಕ್ಕಂಥದ್ದು. ಇಲ್ಲಿ ಯಾವೆಲ್ಲ ಇಲಾಖೆಗಳು ಅಥವಾ ಸ್ಟೇಕ್ ಹೋಲ್ಡರ್ಸ್ ಇರ್ತಾರೆ ಅಂದರೆ ಅಗ್ರಿಕಲ್ಚರು, ಹಾರ್ಟಿಕಲ್ಚರು, ಸೆರಿಕಲ್ಚರು, ಪಶುಸಂಗೋಪನೆ, ಫಿಶ್ರೀಸು ಇದೆಲ್ಲ ಇರ್ತದೆ. ಇದು ಕರ್ನಾಟಕದ ಹೆಮ್ಮೆಯ ಒಂದು ಯೋಜನೆ, ಪೋರ್ಟಲ್ ಯೋಜನೆ ಅಂತ ಹೇಳ್ಬೋದು. ಇದನ್ನು ರೈತರ ನೋಂದಣಿ ಅಂತ ಹೇಳ್ಬೋದು. ಹಾಗಾದರೆ ಏನಿದು ಅಂತಂದರೆ, ಇದನ್ನು ಸ್ಟಾರ್ಟ್ ಆಗಿದ್ದು 2018ರಲ್ಲಿ ಲಾಂಚ್ ಆಗಿತ್ತು. ಅದನ್ನು ಲಾಂಚ್ ಆದರೂ ಕೂಡ ರಿಜಿಸ್ಟ್ರೇಷನ್ಗೆ ಎಲ್ಲ ರೈತರನ್ನ ನೋಂದಣಿ ಮಾಡ್ಕೊಳ್ಳಿಕ್ಕೆ ಇಲಾಖೆಯಿಂದ, ಕೃಷಿ ಇಲಾಖೆಯಿಂದ ಇಂಪ್ಲಿಮೆಂಟ್ ಆಯಿತು. ಅದನ್ನು ನೋಂದಣಿ ಮಾಡ್ಕೊಳ್ಳಿಕ್ಕೆ ಒಂದು ಸ್ವಲ್ಪ ಟೈಮ್ ತಗೊಂಡು ಒಂದು 2-2 ವರ್ಷ ನೋಂದಣಿ ಮಾಡ್ಕೊಳ್ಳೋಕೆ ಟೈಮು ತೊಗೊಂಡಾಯಿತು. ಮತ್ತು ಆ ಡಾಟಾವನ್ನು ಕೂಡ ವಿವಿಧ ಇಲಾಖೆಗಳಲ್ಲಿ ಬಳಸಲಾಯಿತು. ಇದನ್ನು ಡೆವಲಪ್ ಮಾಡಿದ್ದು ಯಾರು, ಈ ಪೋರ್ಟಲನ್ನು ಡೆವಲಪ್ ಮಾಡಿದ್ದು ಯಾರು ಅಂತ ಹೇಳಿದರೆ NIC ಅಂತ ಹೇಳ್ತೀವಿ, ಅಥವಾ ಗವರ್ನೆನ್ಸ್ ಅವ್ರು ಡೆವಲಪ್ ಮಾಡ್ತಾರೆ. ಇದ್ರ ಉದ್ದೇಶ ಬಂದ್ಬಿಟ್ಟು ಡಾಟಾಬೇಸನ್ನು ಕ್ರಿಯೇಟ್ ಮಾಡ್ಕೊಳ್ಳೋದು. ಅಂದರೆ ಸಾಂಖ್ಯಿಕವಾಗಿ ರೈತರು ಎಷ್ಟಿದ್ದಾರೆ, ಅವ್ರದ್ದು ಏನು ಹೋಲ್ಡಿಂಗ್ ಇದೆ, ಅವರು FID ಏನು ಅಂದರೆ ಒಂದು ಹೆಸರನ್ನು ಕೊಡೋದು, ನಂಬರ್ ಮುಖಾಂತರ FID ನಂಬರ್ ಮುಖಾಂತರ ಒಬ್ಬ ರೈತನಿಗೆ ಒಂದು ಹೆಸರನ್ನು ಕೊಡೋದು. ಅವರು ಕೆಲವೊಮ್ಮೆ ಮರಣ ಹೊಂದಿರ್ತಾರೆ, ಅವ್ರ ಮಕ್ಕಳು ಅದ್ಯಾರೋ ಬಂದಿರ್ತಾರೆ, ಪ್ರತಿಯೊಂದು ಇದರಲ್ಲಿ ಇನ್ಫಾರ್ಮೇಷನ್ನ ಇಟ್ಕೊಳ್ಳೋದು. ಇದ್ರ ಕೀ ಕಾನ್ಸೆಪ್ಟ್ ಬಂದು ಒನ್ಸ್ ಇನ್ ಎ ಲೈಫ್ ಟೈಮ್ ರಿಜಿಸ್ಟ್ರೇಷನ್. ಅಂದರೆ ರೈತ ತನ್ನ ಜೀವನದಾದ್ಯಂತ ಒಂದು ಸರಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ತನ್ನ FIDಯನ್ನು ತಗೊಳ್ಳೋದು. ಅಂದರೆ ನಾವು ಹೇಗೆ ಹುಟ್ಟಿದ ತಕ್ಷಣ ನಮಗೊಂದು ಹೆಸರು ಸಿಗುತ್ತೋ ಹಾಗೆ ರೈತ ಅಥವಾ ಅವನು ಜಮೀನು ಹೊಂದಿದ್ದಾನೆ ಅಂತಂದರೆ ಒಂದು FIDಯನ್ನು ಹೊಂದೋದು. ಈಗ ರೀಸೆಂಟಾಗಿ ಜಮೀನು ಹೊಂದದೇ ಇರತಕ್ಕಂಥ ಕೃಷಿ ಕಾರ್ಮಿಕರು ಕೂಡ ಈ ಫ್ರೂಟ್ಸ್ ಐಡಿಯನ್ನು ತೆಗೆದುಕೊಳ್ಬೋದಾಗಿದೆ. ಆ ಫ್ರೂಟ್ಸ್ ಐಡಿಯನ್ನು ತೊಗೊಂಡು ಅವ್ರು ಪಶುಸಂಗೋಪನೆ ಮಾಡ್ತಿರ್ಬೋದು ಅಥವಾ ಕೃಷಿ ಕಾರ್ಮಿಕರಾಗಿರ್ಬೋದು, ಅವರು ಕೂಡ ಈ ಫ್ರೂಟ್ಸ್ ಐಡಿಯನ್ನು ಹೊಂದಬಹುದಾಗಿದೆ. ಇನ್ನು ಇದು ಏನಾಗುತ್ತೆ ಅಂದರೆ, ಇದರದ್ದು ಮುಖ್ಯ ಉದ್ದೇಶ ಅಂದರೆ ಅವಾಯ್ಡ್ ಮಲ್ಟಿಪಲ್ ಬೆನಿಫಿಟ್ಸ್ ಟು ಸೇಮ್ ಇಂಡಿವಿಜುವಲ್. ಅಂದರೆ ಈಗ ಕೆಲವಿಷ್ಟು ಇಲಾಖೆಗಳಿಗೆ ಕೆಲವು ರೈತರು ಅಲಿತಿರ್ತಾರೆ. ಅಂದರೆ ಕೆಲವು ರೈತರು ಪ್ರತಿ ವರ್ಷ ಬೆನಿಫಿಟನ್ನು ತಗೋತಾ ಇರ್ತಾರೆ, ಉಪಯೋಗವನ್ನು ಪಡೆದುಕೊಳ್ತಾ ಇರ್ತಾರೆ. ಕೆಲವೊಂದಿಷ್ಟು ರೈತರು ಪಾಪ ಅವ್ರಿಗೆ ಅವೇರ್ನೆಸ್ ಜಾಗೃತಿನೇ ಇರೋದಿಲ್ಲ, ಅವರು ಪ್ರತಿ ವರ್ಷ ಬಿಟ್ಟೋಗ್ತಿರ್ತಾರೆ. ಅಂಥದನ್ನು ಇಲ್ಲಿ ಅವಾಯ್ಡ್ ಮಾಡಲಾಗ್ತದೆ. ಅಂದರೆ ಇಲ್ಲಿ ಎಲ್ಲ ರೈತರನ್ನ ಈಕ್ವಲಾಗಿ ಕಾಣಲಾಗ್ತದೆ. ಇನ್ನು ಟ್ರಾನ್ಸ್ಪರೆನ್ಸಿ ಅಂದರೆ ಪಾರದರ್ಶಕತೆ ಬರುತ್ತೆ. ಅಂದರೆ ಯಾವ ರೈತನಿಗೆ ಹೋಯಿತು, ಯಾವ ರೈತನಿಗೆ ಇಲ್ಲ, ಪ್ರತಿಯೊಂದು ಮಾಹಿತಿ ಕೂಡ ಆನ್ಲೈನಲ್ಲಿ ಸಿಗ್ತದೆ. ಮತ್ತು ಇನ್ನೇನಂದರೆ ಇಂಟಗ್ರೇಟೆಡ್ ಇದು ಅಂತಂದರೆ, ಇದು ಬ್ಯಾಂಕ್ನವರು ಉಪಯೋಗ ಮಾಡ್ತಾರೆ, ಪ್ಯಾಕ್ಸ್ನವರು. ಪ್ಯಾಕ್ಸ್ ಅಂದರೆ ಸಹಕಾರಿನ ಪತ್ತಿನ ಸಂಘಗಳು, ಪ್ರೈಮರಿ ಅಗ್ರಿಕಲ್ಚರ್ ಏನು ನಾವು ಹೇಳ್ತೀವಿ ಪ್ಯಾಕ್ಸ್ ಅಂತ ಏನು ಹೇಳ್ತೀವಿ, ಸಂಘಗಳವು ಅವರು ಕೂಡ ಬಳಸ್ತಾರೆ. ಇದನ್ನು ಗೋಲ್ಡನ್ ರೆಕಾರ್ಡ್ ಅಂತ ಹೇಳ್ತೀವಿ. ಗೋಲ್ಡನ್ ರೆಕಾರ್ಡ್ ಆಫ್ ಫಾರ್ಮರ್ ಅಂದರೂ ಒಂದೇ, ಫ್ರೂಟ್ಸ್ ಅಂದರೂ ಒಂದೇ. ಮತ್ತು ಇಲ್ಲಿ ಏನಂದರೆ ಬೋಗಸ್ಸು ಮತ್ತು ಗೋಸ್ಟ್ ಬೆನಿಫಿಷರೀಸು ಅಂತ ಹೇಳ್ತೇವೆ. ಕೆಲವೊಬ್ರು ರೈತರ ಹತ್ರ ಜಮೀನು ಇರಲ್ಲ, ಅವರು ಕೃಷಿ ಬಗ್ಗೆ ಏನೂ ಐಡಿಯಾ ಇರಲ್ಲ. ಅವರು ಕೆಲವು ಯೋಜನೆಗಳ ಸದುಪಯೋಗ ಪಡಿಸ್ಕೊಳ್ಳಲು ಹಾತೊರಿತಿರ್ತಾರೆ. ಅಂತಹ ಬೋಗಸ್ ರೈತರು ಅಥವಾ ಬೋಗಸ್ ಇರ್ತಕ್ಕಂಥ ಫೇಕ್ ವ್ಯಕ್ತಿಗಳನ್ನು, ಗೋಸ್ಟ್ ಬೆನಿಫಿಷರಿಯನ್ನು ಈ ಯೋಜನೆ ಮುಖಾಂತರ ಅವಾಯ್ಡ್ ಮಾಡಲಾಗ್ತದೆ. ಅವರನ್ನು ಹೊರಗಡೆ ಹಾಕುವಂಥ, ಅಂದರೆ ಆರ್ಥಿಕ ಲಾಭಕ್ಕಾಗಿ ಇಲಾಖೆಗಳನ್ನು ದುರುಪಯೋಗ ಪಡಿಸ್ಕೊಳ್ಳೋರನ್ನ ಹೊರಗಡೆ ಹಾಕಲಾಗ್ತದೆ. ನಿಜವಾದ ಜೆನ್ಯೂನ್ ರೈತನಿಗೆ ಇಲ್ಲಿ ಬೆನಿಫಿಟನ್ನು ಕೊಡಲಾಗ್ತದೆ. ಇದು ಕಾಂಪ್ರಹೆನ್ಸಿವ್ ಫಾರ್ಮರ್ ಡಾಟಾಬೇಸ್, ಅಂದರೆ ಒಂದು ಒಗ್ಗೂಡಿಸಿದಂಥ ಇದು. ಆಮೇಲೆ ಇದು ಕೋರ್ ಆಬ್ಜೆಕ್ಟಿವ್, ಇದರ ಮುಖ್ಯ ಉದ್ದೇಶ ಒಂದು ಡುಪ್ಲಿಕೇಶನ್ನ ತಡೆಯೋದು. ಅಂದರೆ ಪದೇ ನಾನು ಹೇಳಿದಾಗೆ ಪದೇ ಸೇಮ್ ರೈತರೇ ಒಯ್ತಿರ್ತಾರೆ.
ಆಮೇಲೆ ಫೇಕ್ ಡಾಕ್ಯುಮೆಂಟ್ ಮಾಡಿಕೊಂಡು ಒಯ್ತಿರ್ತಾರೆ, ಅಂಥವ್ರನ್ನ ಅವಾಯ್ಡ್ ಮಾಡೋಕ್ಕೆ. ಆಮೇಲೆ ಇದೇನಂತಂದರೆ ರನ್ನಿಂಗ್ ಪಿಲ್ಲರ್ ಟು ಪೋಸ್ಟ್, ಅಂದರೆ ಎಷ್ಟು ಸಾಧ್ಯನೋ ನಿಜವಾದ ಬೆನಿಫಿಷರಿಗೆ ಸಿಗ್ತಕ್ಕಂಥದ್ದು. ಟ್ರಾನ್ಸ್ಪರೆನ್ಸಿ ಇರುತ್ತೆ, ಅಂದರೆ ಪಾರದರ್ಶಕತೆ, ಅಂದರೆ ಇಂಪ್ಲಿಮೆಂಟ್ ಮಾಡೋರು ಕೆಲಸಗಳನ್ನು ಬೆನಿಫಿಟನ್ನು ತಗೊಳ್ಳೋರು ಇವ್ರಿಗಿಬ್ರಿಗೂ ಅಲ್ಲಿ ನಿಚ್ಚಳವಾಗಿ ಆನ್ಲೈನಲ್ಲಿ ಕಾಣ್ತಾ ಇರುತ್ತೆ. ಅಥೆಂಟಿಸಿಟಿ ಅಂತ ಹೇಳ್ತೀವಿ. ಅಥೆಂಟಿಸಿಟಿ ಅಂತ ಹೇಳಿದರೆ ಈಗ ಕೆಲವು ರೈತರು ತಗೊಂಡು ಹೋಗಿದ್ದಕ್ಕೆ ಯಾವುದೇ ಸಾಕ್ಷಿನೇ ಇರೋದಿಲ್ಲ. ಬಟ್ ಇದರಲ್ಲಿ ಇದು ಬಂದಾದಮೇಲೆ, ಫ್ರೂಟ್ಸ್ ಬಂದಾದಮೇಲೆ ಅವನು 2018ರಲ್ಲಿ ಏನು ತೊಗೊಂಡ, 19ರಲ್ಲಿ ಏನು ತೊಗೊಂಡ, ಯಾವ ಇಲಾಖೆಯಿಂದ ತೊಗೊಂಡ, ಏನು ಪ್ರತಿಯೊಂದಕ್ಕೂ ಅಥೆಂಟಿಸಿಟಿ ಇರ್ತದೆ. ಆಮೇಲೆ ಡಿಸಿಷನ್ ಮೇಕರ್ ಏನು ರೂಲ್ಸ್ ಮಾಡ್ತಿರ್ತಾರೆ, ಜನಪ್ರತಿನಿಧಿಗಳಿರ್ಬೋದು, ಇಲಾಖೆಗಳಿರ್ಬೋದು, ಅಥವಾ ಕೀ ಪೋಸ್ಟಲ್ಲಿ ಇರ್ತಕ್ಕಂಥ ಕಾರ್ಯದರ್ಶಿಗಳಿರ್ಬೋದು, ಅವರು ಡಿಸಿಷನ್ ಮಾಡಬೇಕು ಅಂತ ಹೇಳಿದರೆ ಅವರೊಂದು ಸ್ಟ್ಯಾಟಿಸ್ಟಿಕ್ಸ್ ಸಿಗುತ್ತೆ ಅವ್ರಿಗೆ. ಸಣ್ಣ ರೈತರು ಎಷ್ಟಿದ್ದಾರೆ, ಅತಿ ಸಣ್ಣ ರೈತರು ಎಷ್ಟಿದ್ದಾರೆ, ಎಷ್ಟು ಜನ ತೀರಿ ಹೋಗಿದ್ದಾರೆ, ಅದು ಪ್ರತಿಯೊಂದು ಮಾಹಿತಿ ಸಿಗ್ತದೆ. ಹೀಗಾಗಿ ಪಾಲಿಸಿ ಮೇಕಿಂಗ್ಗೆ ತುಂಬ ಇದು ಸಹಾಯ ಮಾಡಿದೆ ಅಂತಲೇ ಹೇಳಬೇಕು. ಇದು ಕೀ ಫೀಚರ್ ಒಂದು ನೋಡಿ, ಇದು ನಾನು ಹೇಳಿದೆ ಆವಾಗಲೇ ಗೋಲ್ಡನ್ ರೆಕಾರ್ಡ್ ಅಂತ ಹೇಳಿ, ಅಂದರೆ ಬಂಗಾರದಂತಹ ರೆಕಾರ್ಡ್, ದಾಖಲೀಕರಣ ಅಂತ ಹೇಳ್ಬೋದು. ಇಲ್ಲಿ ಏನಂದರೆ ಸೆಲ್ಫ್ ರಿಜಿಸ್ಟ್ರೇಷನ್ ಮೊಬೈಲಲ್ಲೂ ಮಾಡ್ಕೊಳ್ಬೋದು, ಎಲ್ಲೂ ಮಾಡ್ಬೋದು, ಒಂದು ಕಾಮನ್ ಸರ್ವಿಸ್ ಸೆಂಟರ್ಗಳಲ್ಲೂ ಮಾಡ್ಬೋದು. ಇವನ್ನು ತಮಗೆ ಸಂಬಂಧಪಟ್ಟ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರು, ತಾಲೂಕಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗಳಲ್ಲೂ ಕೂಡ ಮಾಡ್ಕೋಬೋದು. ಐಡಿಯಾ ಇದ್ದವರು ಮೊಬೈಲ್ ಮುಖಾಂತರ ಮಾಡ್ಕೊಳ್ಬೋದು. ತುಂಬ ರೈತ ಈಗ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಒಂದು 80-90% ರೈತರು ಇದರಲ್ಲಿ ನೋಂದಣಿ ಆಗಿದ್ದಾರೆ ಅಂತಲೇ ಹೇಳಬೇಕು. ಇದರಿಂದ ಏನಾಗುತ್ತೆ ಅಂದರೆ ಪೇಪರ್ಲೆಸ್ಸು, ಅಂದರೆ ಯಾವುದೇ ರೈತ ಹೋಗಬೇಕು ಒಂದು ಇಲಾಖೆಗೆ ಏನೋ ಒಂದು ಲಾಭ ಪಡಿಬೇಕಂದ್ರೆ FID ಒಂದು ಇಟ್ಕೊಂಡು ಹೋಗ್ಬಿಟ್ರೆ ಸಾಕು. ಅವನು ಮತ್ತೆ 108 ಪೇಪರ್ಗಳನ್ನ ಇಟ್ಕೊಂಡು ಹೋಗೋದು ಅಥವಾ ಬರೋದು, ಅಲಿಯೋದು, ಆ ಪೇಪರ್ಗಳನ್ನ ಕಲೆಕ್ಟ್ ಮಾಡೋಕ್ಕೆ ಅಲ್ದಾಡೋದು, ಅದು ಯಾವುದೂ ಸಮಸ್ಯೆಗಳಿಲ್ಲ. ಇದು ಒಂದು FID ಒಂದು ಹೊಂದಿಬಿಟ್ರೆ ಅಂದರೆ ಹೆಸರು ಹೊಂದದಂಗೆ. ನಾನು ಯಾವ ಊರಿನವನು, ನನಗೇನು, ಎಷ್ಟು ಜಮೀನಿದೆ, ಎಲ್ಲಿದೆ, ಯಾವ ಸರ್ವೆ ನಂಬರ್, ಪ್ರತಿಯೊಂದು ಮಾಹಿತಿ ಅದರಲ್ಲಿ ಇರ್ತದೆ. ಆಮೇಲೆ ಇವ್ರಿಗೇನಾಗ್ತದೆ ಅಂತ ಹೇಳಿದ್ರೆ, ಈ ರೈತರಿಗೆ ಕೀ ಫ್ಯಾಕ್ಟರ್ ಇನ್ನೊಂದು ಏನಂತಂದರೆ ಇಮೇಲ್ ಮುಖಾಂತರ ಕಮ್ಯುನಿಕೇಟ್ ಮಾಡಲಾಗುತ್ತೆ. GIS ಇಂಟಿಗ್ರೇಷನ್ ಮಾಡಲಾಗ್ತದೆ, ವೆದರ್ ಇಂಟಿಗ್ರೇಷನ್ ಮಾಡಲಾಗ್ತದೆ. ವೆದರ್ ಇಂಟಿಗ್ರೇಷನ್ ಅಂದ್ರೆ ನೋಡಿ, ಸರಿಸುಮಾರು 72 ಗಂಟೆಗಳ ಕಾಲ ಮುಂಚಿತವಾಗಿ ಮುನ್ಸೂಚನೆಗಳು ವೆದರ್ದು ಸಿಗುತ್ತೆ, ಹವಾಮಾನದ್ದು ಅಂದರೆ ಮುಂದಿನ 72 ಗಂಟೆಗಳಲ್ಲಿ ಮಳೆ ಆಗ್ತದಾ, ಅತಿ ಹೆಚ್ಚಿನ ಬಿಸಿಲು ಇರ್ತದಾ, ಅಥವಾ ಮೋಡ ಕವಿದ ವಾತಾವರಣ ಇರ್ತದೆ, ಅದರ ಎಲ್ಲ ಬೇಸ್ಡ್ ಆನ್ ಅವರು ಕೃಷಿಯನ್ನು ಕೂಡ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಒಂದೇ ಒಂದು ಫ್ರೂಟ್ಸ್ ID ಕ್ರಿಯೇಟ್ ಮಾಡೋದ್ರಿಂದ ಸಾವಿರಾರು ಯೋಜನೆಗಳ ಲಾಭಗಳನ್ನು ಇದರಿಂದ ಪಡಿಬಹುದಾಗಿದೆ. ಉದಾಹರಣೆಗೆ ಉಡಾಯ್ ನಮ್ಮದು ಆಧಾರ್ ಅಥೆಂಟಿಕೇಷನ್ಗೂ ಇದು ಹೆಲ್ಪ್ ಆಗ್ತದೆ. NPCI ಬ್ಯಾಂಕ್ DBTಗೂ ಇದು ಹೆಲ್ಪ್ ಆಗ್ತದೆ. ಭೂಮಿ ಸಾಫ್ಟ್ವೇರ್ ಏನಿದೆ, ಕಂದಾಯ ಇಲಾಖೆಯ ಭೂಮಿ ಸಾಫ್ಟ್ವೇರ್, ಲ್ಯಾಂಡ್ ರೆಕಾರ್ಡ್ಸ್ ಇರ್ಬೋದು, ಓನರ್ಶಿಪ್ ಡಾಟಾ ಇರ್ಬೋದು, ಆ ಥರದ್ದು ಕೋರ್ಟು ಕಚೇರಿಯಲ್ಲಿ ಸಿಕ್ಕಾಪಟ್ಟೆ ಇದು ರಿಡ್ಯೂಸ್ ಮಾಡಿದೆ. ಸಾಯಿಲ್ ಹೆಲ್ತ್ ಕಾರ್ಡ್, ಅಂದರೆ ನನ್ನ ಮಣ್ಣು ಹೇಗಿದೆ, ರೈತ ಒಬ್ಬ ತಿಳ್ಕೊಳ್ಬೋದು, ನನ್ನ ಮಣ್ಣು ಹೇಗಿದೆ, ಆ ಮಣ್ಣಿಗೆ ನಾನು ಏನು ಹಾಕಬೇಕು, ಪ್ರತಿಯೊಂದು ರೆಕಮೆಂಡೇಷನ್ ಕೂಡ ಇದೇ FIDಗಳಿಂದ ಸಿಗ್ತದೆ. ಮತ್ತಿನ್ನು ಫ್ಯಾಮಿಲಿ ಡೀಟೇಲ್ಸ್ ರಿಗಾರ್ಡಿಂಗು, ಕ್ಯಾಸ್ಟ್ ಸರ್ಟಿಫಿಕೇಟ್ ರಿಗಾರ್ಡಿಂಗು, ಕುಟುಂಬ ಅಂತಕ್ಕಂಥ ಸಾಫ್ಟ್ವೇರ್ ಮುಖಾಂತರ ಏನಿದೆ ಅವರು ಕೂಡ ಈ FIDಯನ್ನೇ ಬಳಸ್ತಾ ಇದ್ದಾರೆ. ಮತ್ತು KSNDMC ಅಂತ ಹೇಳಿದರೆ ಕರ್ನಾಟಕ ಸ್ಟೇಟ್ ನ್ಯಾಚುರಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸೆಲ್ ಅಂತ ಇರ್ತದೆ. ಅದೇ ಹೇಳಿದ್ನಲ್ಲ ನಾನು, ಹವಾಮಾನದ ಮಾಹಿತಿಗಳನ್ನು 72 ಗಂಟೆಗಳ ಮುಂಚಿತವಾಗಿ ತಿಳಿಸ್ಬಿಡ್ತಾರೆ. ಅಂದರೆ ಮಳೆ ಆಗ್ತದೆ ಅಂತ ಹೇಳಿದರೆ, ಈಗ ನಾವು ಒಬ್ಬ ರೈತ ರಾಶಿ ಮಾಡಿಟ್ಕೊಂಡಿದ್ದಾನೆ, ಮಳೆ ಆಗ್ತದೆ ಅಂತ ಹೇಳಿದರೆ ಅವನು ಅದನ್ನು ಸುರಕ್ಷಿತವಾಗಿಡುವ ವ್ಯವಸ್ಥೆ ಆಗ್ತದೆ. ಇಲ್ಲ ಹೀಟ್ ವೇವ್ ಜಾಸ್ತಿ ಇದೆ ಅಥವಾ ತುಂಬ ಇದು ಇರ್ತದೆ ಅಂತಾದರೆ ದನಕರಗಳನ್ನು ನೀಟಾಗಿ ಕಟ್ಟಿ ಅದಕ್ಕೆ ನೀರನ್ನು ಕೂಡಿಸಿ, ಅಥವಾ ತಾನೂ ಕೂಡ ಅತಿ ಬಿಸಿಲಲ್ಲಿ ಹೋಗೋದಿಲ್ಲ. ಈ ಥರ KSNDMCಯಿಂದ ವೆದರ್ ಫೋರ್ಕಾಸ್ಟ್ ಸಿಗೋದು ತುಂಬ ಒಳ್ಳೆಯದು. ಆಮೇಲೆ ಕೆಸ್ರಾಕ್ ಇನ್ಫಾರ್ಮೇಷನ್ನು ಅಂತಂದರೆ ಮಣ್ಣಿಗೆ ಬೇಕಾದಂತಹ ಸ್ಯಾಟಲೈಟ್ಸ್ ಬೇಸ್ಡ್ ಪ್ರತಿಯೊಂದು ಮಾಹಿತಿಯನ್ನು ಅವ್ನು ಪಡಿಬಹುದಾಗಿದೆ. ಕ್ರಾಪ್ ಸರ್ವೆ ಅಂತ ಹೇಳ್ತೀವಿ, ಅಂದರೆ ಯಾವ ಜಮೀನಿನಲ್ಲಿ ಯಾವ ಸರ್ವೆ ನಂಬರಲ್ಲಿ ಯಾವ ಬೆಳೆ ಬೆಳೀತು ಅಂತಕ್ಕಂಥ ಮಾಹಿತಿಯನ್ನು ಕೂಡ ಈ FID ಮುಖಾಂತರ ನಾವು ಲಾಭವನ್ನು ಪಡಿಬೋದು. ಅದರ ಜೊತೆಗೆ ಏನಾಗ್ತದೆ, ಕ್ರಾಪ್ ಇನ್ಶೂರೆನ್ಸು, ಅಂದರೆ ಬೆಳೆಗಳಿಗೆ ಬರ್ತಕ್ಕಂತಹ ವಿಮಾ ಇರ್ಬೋದು, ಅದು ಕೂಡ FIDಯನ್ನು ಬಳಸ್ಕೊಂಡೇ ಮಾಡ್ತಕ್ಕಂಥದ್ದು. ಇನ್ನು ಇಂಪ್ಯಾಕ್ಟ್ ಏನಾಗಿದೆ, ಹಾಗಾದರೆ ಏನಾಗಿದೆ, ಎಷ್ಟು ಜನ ಇದ್ರ ಲಾಭ ಪಡೆದಿದ್ದಾರೆ ಅಂತ ನೋಡೋದಾದರೆ, ಇದು ಕರ್ನಾಟಕದ ಸ್ಕೀಮ್ ಅಂತ ಮೊದಲೇ ಹೇಳಿದೆ ನಾನು. ಇಲ್ಲಿ 79.5 ಲಕ್ಷದಕ್ಕಿಂತ ಹೆಚ್ಚಿನ ಜನ ಇಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. 1.74 ಲಕ್ಷದಷ್ಟು ಜನ ಆನ್ಲೈನ್ ರಿಜಿಸ್ಟ್ರೇಷನ್, ಅಂದರೆ ಅವರವರೇ ಮಾಡ್ಕೊಂಡಿದ್ದಾರೆ. ಅವರು ಯಾವುದೋ ಇಲಾಖೆಗೆ ಇಲ್ಲ ಕಾಮನ್ ಸರ್ವಿಸ್ ಸೆಂಟರ್ಗೆ ಅಲ್ಲೆಲ್ಲ ಬಂದು ಮಾಡ್ಕೊಂಡಿಲ್ಲ, ಅವರವರೇ ಮಾಡಿಕೊಂಡ್ರು. ಮತ್ತು ಇದನ್ನು DBTಯನ್ನು 15,549.95 ಕೋಟಿಯಷ್ಟು DBTಯನ್ನು ಪಡೆದಿದ್ದಾರೆ. ಅಂದರೆ ಅಷ್ಟು ಜನ ಲಾಭವನ್ನು ಪಡ್ಕೊಂಡಿದ್ದಾರೆ. ಎಲ್ಲೂ ಅಲಿದೇನೆ ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಅಂತಂದರೆ ಸರ್ಕಾರದಿಂದ ನೇರವಾಗಿ ರೈತನಿಗೆ
ಎಲ್ಲಿಯೂ ಒಂದು ರೂಪಾಯಿ ಸೋರಿಕೆ ಆಗದೆ ಅಮೌಂಟ್ ಟ್ರಾನ್ಸ್ಫರ್ ಆಗಿರೋದು ಅಂತ ಹೇಳಿದರೆ ತುಂಬ ಶ್ಲಾಘನೀಯ ವಿಷಯ ಇದು. ಆಮೇಲೆ 4.37 ಕ್ರೋರಷ್ಟು ಬೆನಿಫಿಷರಿಗೆ ಸಕ್ಸಸ್ಫುಲ್ಲಾಗಿ ಬೇರೆ ಬೇರೆ ಯೋಜನೆಗಳನ್ನು ಪಡ್ಕೊಳ್ಳಲು ಹೆಲ್ಪ್ ಆಗಿದೆ. ಒಂದು 43ರಿಂದ 53 ಸ್ಕೀಮ್ಗಳನ್ನು ಫ್ರೂಟ್ಸ್ ಅಂಡರ್ ಕವರ್ ಮಾಡಲಾಗ್ತದೆ. 55 ಲಕ್ಷಕ್ಕಿಂತ ಹೆಚ್ಚು ರೈತರು ಇದರಲ್ಲಿ ಪಿ ಎಮ್ ಕಿಸಾನಲ್ಲಿ ರಿಜಿಸ್ಟ್ರೇಷನ್ ಆಗಿ ಪಿ ಎಮ್ ಕಿಸಾನ್ ಯಾರೆಲ್ಲ ರೈತರು ಪಿ ಎಮ್ ಕಿಸಾನ್ನ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ನಂದು ಇನ್ನೊಂದು ವಿಡಿಯೋ ಮಾಡಲಾಗಿದೆ ಪಿ ಎಮ್ ಕಿಸಾನ್ ಕುರಿತಾಗಿ. ತಾವು ಕಮೆಂಟ್ ಮಾಡಿದಲ್ಲಿ ಅದರ ಲಿಂಕನ್ನು ಕೂಡ ನಾನು ಶೇರ್ ಮಾಡ್ತೇನೆ. ಅಲ್ಲಿ ಪಿ ಎಮ್ ಕಿಸಾನಲ್ಲಿ 2 ಇರ್ತದೆ. ಸೆಂಟ್ರಲ್ ಗೌರ್ಮೆಂಟು ಶೇರು ಇರ್ತದೆ, ಸ್ಟೇಟ್ ಗೌರ್ಮೆಂಟ್ಸ್ ಶೇರು ಇರ್ತದೆ. ಸೆಂಟ್ರಲ್ ಗೌರ್ಮೆಂಟ್ ಶೇರ್ ಬಂದು 1 ವರ್ಷಕ್ಕೆ 6,000 3 ಕಂತುಗಳಲ್ಲಿ 2 ಸಾವಿರದಂಗೆ 3 ಕಂತುಗಳಲ್ಲಿ 6,000 ದೊರೀತದೆ. ಅದೇ ಸ್ಟೇಟ್ ಗೌರ್ಮೆಂಟಿಂದು 4,000 ದೊರೀತದೆ 2 ಕಂತುದು. ಅದು ಕೂಡ 2018ರಿಂದ ಅಮೌಂಟ್ ಕೊಡ್ತಾ ಬರ್ತಾ ಇದ್ದಾರೆ. 2018ರಿಂದ ಕೊಡ್ತಾ ಬರ್ತಾ ಇದ್ದಾರೆ. ಇದು ಕೂಡ 45 ಲಕ್ಷಕ್ಕಿಂತ ಹೆಚ್ಚಿನ ರೈತರು ಅದರ ಬೆನಿಫಿಟನ್ನು ತಗೊಂಡಿದ್ದಾರೆ ಅಂತ ಹೇಳಿದರೆ ಇದು ಕೂಡ ತುಂಬ ಶ್ಲಾಘನೀಯವಾದಂಥ ವಿಷಯ. ಅದು ಕೂಡ ಡಿ ಬಿ ಟಿ ಆಗ್ತಾಯಿದೆ. ಡಿ ಬಿ ಟಿ ಅಂತ ಹೇಳಿದರೆ ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್, ಅಂದರೆ ಒಂದೇ ಒಂದು ನಯಾ ಪೈಸಾ ಕೂಡ ಇಲ್ಲಿ ದುರ್ಬಳಕೆ ಆಗೋದಿಲ್ಲ ಅಂತಕ್ಕಂಥ ವಿಷಯವನ್ನು ನಾವು ಮೆಚ್ಚಲೇಬೇಕು. ಇನ್ನು ಯಾವ್ಯಾವ ಮೇಜರ್ ಸ್ಕೀಮ್ ಅಂತ ಹೇಳಿದೆ, ಪಿ ಎಮ್ ಕಿಸಾನ್ ಇರ್ಬೋದು, ಎಮ್ ಎಸ್ ಪಿ ಮಿನಿಮಮ್ ಸಪೋರ್ಟ್ ಪ್ರೈಸ್, ಎಮ್ ಎಸ್ ಪಿ ಮೇಲೆ ಕೂಡ ಅಂದರೆ ಕನಿಷ್ಠ ಬೆಂಬಲ ಬೆಲೆ ಅಂದರೆ ರೈತನಿಗೆ ಹುರಿದುಂಬಿಸಿ ನಾನು ಇಷ್ಟಂತೂ ನಿಮಗೆ ಯಾರು ಮಾರ್ಕೆಟಲ್ಲಿ ನಿಮಗೆ ದುಡ್ಡು ಸಿಗಲಿ ಬಿಡಲಿ ಇಷ್ಟು ದುಡ್ಡನ್ನು ನಾವು ನಿಮ್ಗೆ ಪ್ರೊವೈಡ್ ಮಾಡ್ತೀವಿ, ನೀವು ಭತ್ತ ಬೆಳೆದ್ರೆ ಇಷ್ಟು ದುಡ್ಡು ಕೊಟ್ಟೇ ಕೊಡ್ತೀವಿ, ರಾಗಿ ಬೆಳೆದ್ರೆ ಇಷ್ಟು ದುಡ್ಡು ಕೊಟ್ಟೇ ಕೊಡ್ತೀವಿ ಅಂತ ಸರ್ಕಾರ ಭರವಸೆ ಕೊಡುವಂಥ ಯೋಜನೆ ಅಂತ ಹೇಳಿದರೆ ಎಮ್ ಎಸ್ ಪಿ. ಅದರ ಮೇಲೂ ಕೂಡ ಒಂದು ವಿಡಿಯೋನ ಮಾಡಿದ್ದೀನಿ ನಾನು. ತಾವು ಇಷ್ಟಪಟ್ಟು ಕಮೆಂಟ್ ಮಾಡಿದಲ್ಲಿ ನಾನು ಅದರ ಲಿಂಕ್ ಕೂಡ ತಮಗೆ ಶೇರ್ ಮಾಡ್ತೇನೆ ಅಂತಕ್ಕಂಥದ್ದು. ಮತ್ತು ಈಗ ಒಡಿಸ್ಸಾದಲ್ಲಿ ನಮ್ಮನ್ನು ನೋಡಿಕೊಂಡೆ ಒಡಿಸ್ಸಾದವರು ಕೂಡ ಇದೇ ಸೇಮ್ ಸ್ಕೀಮನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಹೆಸರು ಅವ್ರು ಕೊಟ್ಟಿದ್ದು ಸಿ ಎಮ್ ಕಿಸಾನ್ ಅಂತ. ನಾವು ಫ್ರೂಟ್ಸ್ ಅಂತ ಏನು ಕೊಟ್ಟಿದ್ದೀವಿ ಅವ್ರು ಸಿ ಎಮ್ ಕಿಸಾನ್ ಅಂತ ಕೊಟ್ಟಿದ್ದಾರೆ, ಅಥವಾ ಕಾಲಿಯಾ ಅಂತಲೂ ಕೊಟ್ಟಿದ್ದಾರೆ. ಒಡಿಸ್ಸಾ ಭಾಷೆಯಲ್ಲಿ ರೈತ ಹೇಳಿದರೆ ಕಾಲಿಯಾ. ಆಮೇಲೆ ಈವನ್ ಕೋವಿಡ್-19 ರಿಲೀಫ್ ಫಂಡು ಬಂತು ಕೆಲವಷ್ಟು ಜನಕ್ಕೆ ತೀರೋದವ್ರಿಗೆ. ಅದು ಕೂಡ ಫ್ರೂಟ್ಸ್ ಐ ಡಿಯನ್ನು ಬಳಸ್ಕೊಂಡೇ ಮಾಡಲಾಯಿತು ಅಂತಕ್ಕಂಥದ್ದು ತುಂಬ ಹೆಮ್ಮೆಯ ವಿಷಯ. ಅಂದರೆ ತೀರಿ ಹೋಗಿದ್ದು ಹೆಮ್ಮೆಯ ವಿಷಯ ಅಲ್ಲ, ಅವ್ರಿಗೆ ತಕ್ಷಣ 18ರಲ್ಲಿ ಇದು ಲಾಗು ಆದರೆ 19ರಲ್ಲಿ ಇದರ ಬಳಕೆಯಾಗಿದೆ ಅಂತಕ್ಕಂಥ ವಿಷಯ ಹೆಮ್ಮೆಯ ವಿಷಯ. ಮತ್ತು ಕೆ ಎಮ್ ಎಫ್ನ ಇನ್ಸೆಂಟಿವ್ ಸಿಗ್ತದೆ ಕೆಲವೊಮ್ಮೆ, ಅಂದರೆ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಅವ್ರಿಗೆ ಏನು ದುಡ್ಡು ಬರ್ತಾ ಇರ್ತದೆ, ಅದು ಕೂಡ ಡಿಲೇ ಆಗಲ್ಲ, ಆನ್ಲೈನ್ ತಕ್ಷಣ ಟ್ರಾನ್ಸ್ಫರ್ ಆಗುವಂಥ ಡಿ ಬಿ ಟಿ ಮುಖಾಂತರ ಈ ಎಫ್ ಐ ಡಿಗಳನ್ನು ಬಳಸಿ ಮಾಡಲಾಗ್ತಾಯಿದೆ. ಆಮೇಲೆ ಹಾರ್ಟಿಕಲ್ಚರಲ್ಲಿ ತುಂಬ ಈಗ ಕೋಕೋನಟ್ ಬೆಳೀತಾ ಇದ್ದಾರೆ, ಅರೆಕನಟ್ ಬೆಳೀತಾ ಇದ್ದಾರೆ, ಅಂದರೆ ಅಡಿಕೆ, ತೆಂಗು ಏನು ಬೆಳೀತಾ ಇದ್ದಾರೆ, ಅಲ್ಲಿ ಏನೋ ಒಂದು ಡ್ರಾಟಿಂದ ಬೆಳೆ ಹಾನಿ ಆಯಿತು, ಏನೋ ಆಯಿತು ಅಂತ ಹೇಳಿದ್ರು ಅವ್ರು ಕೂಡ ಇದನ್ನೇ ಬಳಸ್ತಾರೆ. ಆಮೇಲೆ ಕೆ ಸಿ ಸಿ ಕವ್ರೇಜ್ ಕೂಡ ಇದರಿಂದ ಆಗ್ತದೆ. ಕೆ ಸಿ ಸಿ ಮೇಲೆ ಕೂಡ ನಾನು ಇನ್ನೊಂದು ವಿಡಿಯೋ ಮಾಡಿದ್ದೀನಿ. ಯಾರೆಲ್ಲ ಇಷ್ಟಪಟ್ಟಲ್ಲಿ ಕಮೆಂಟ್ ಮಾಡಿ ದಯವಿಟ್ಟು ನಾನು ಅದಕ್ಕೆ ಲಿಂಕನ್ನು ಶೇರ್ ಮಾಡ್ತೀನಿ. ಕೆ ಸಿ ಸಿ ಹೇಳಿದರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂಥೇಳಿ, ಅಂದರೆ ರೈತ ತನ್ನ ಬೆಳೆಯನ್ನು ಬೆಳೆಯಲು ಅಥರೈಸ್ಡ್ ಬ್ಯಾಂಕ್ಗಳ ಕಡೆಯಿಂದ ಏನು ಮಾಡ್ತಾನೆ, ಸಾಲವನ್ನು ಪಡಿತಾನೆ. ಅದು ಫ್ರಿಲ್ ಅಥವಾ ವೆರಿ ಮಿನಿಮಲ್ ಇದರಲ್ಲಿ ಇಂಟ್ರೆಸ್ಟಲ್ಲಿ ಸಾಲವನ್ನು ಪಡಿತಾನೆ. ಇದು ಕೆ ಸಿ ಸಿ ಕ್ರೆಡಿಟ್ ಕಾರ್ಡ್ ಇದು, ಅಂದರೆ ಸಾಲದ ಕಾರ್ಡ್ ಇರ್ತದೆ, ಅದರ ಮುಖಾಂತರ ಪಡಿತಾನೆ. ಅದ್ರ ಮೇಲೆ ಕೂಡ ಒಂದು ವಿಡಿಯೋ ಮಾಡಲಾಗಿದೆ, ದಯವಿಟ್ಟು ಯಾರೆಲ್ಲ ಇಷ್ಟಪಟ್ಟಲ್ಲ ನೋಡ್ಬೋದು ಅಂತ. ಮತ್ತು ಇನ್ನು ಕೀ ಇನೋವೇಷನ್ ಅಥವಾ ಇದ್ರ ಬೆನಿಫಿಟ್ಟು ಏನು ಇದ್ರದ್ದು ಹೊಸತನ ಏನು ಅಂತ ಹೇಳಿದರೆ, ಇದು ಒಂದು ಸರಿ ಜೀವನದಾದ್ಯಂತ ಒಂದೇ ಒಂದು ಸರಿ ರಿಜಿಸ್ಟ್ರೇಷನ್ ಪ್ರತಿ ರೈತ ಒಂದು ಸರಿ ಮಾಡ್ಕೋಬೋದು. ಅವನ ಟ್ರ್ಯಾಕನ್ನು ಅವನೇ ಆನ್ಲೈನ್ ಮುಖಾಂತರ ಮಾಡ್ಕೋಬೋದು. ಡಿಪಾರ್ಟ್ಮೆಂಟ್ಸ್ ಕೂಡ ಮಾಡ್ತವೆ. ವೆದರ್ ಫೋರ್ಕಾಸ್ಟ್ ಸಿಗುತ್ತೆ ಅವನಿಗೆ SMS ಮುಖಾಂತರ, ಇಮೇಲ್ ಮುಖಾಂತರ, ಮೊಬೈಲ್ ಮೆಸೇಜಸ್ ಮುಖಾಂತರ ಅವನಿಗೆ ವೆದರ್ ಫೋರ್ಕಾಸ್ಟ್ ಸಿಗ್ತದೆ. ಆಮೇಲೆ ಬೆಳೆಗಳ ಕ್ರಾಪ್ ಅಡ್ವೈಸರಿ ಸಿಗುತ್ತೆ. ಉದಾಹರಣೆಗೆ ಈಗ ಶೇಂಗಾ ಬೆಳೀತಾ ಇದ್ದಾರೆ ಅಂದ್ಕೊಳ್ಳೋಣ, ಶೇಂಗಾಗೆ ಜಿಪ್ಸಮ್ ಹಾಕಬೇಕು, ಶೇಂಗಾವನ್ನು ಹಾಕಿದ 45 ದಿನಗಳಲ್ಲಿ ಹಾಕಬೇಕು ಅಂತಿದೆ ಅಂತ ತಿಳ್ಕೊಳ್ಳೋಣ. ತಕ್ಷಣ ಇಂಥವ್ರು ಹಾಕಿದರೆ ಏನು ಉಪಯೋಗ, ಎಷ್ಟು ಹಾಕಬೇಕು, ಎಲ್ಲಿ ಸಿಗುತ್ತೆ, ಆ ಒಂದು ಸಣ್ಣ SMS ಹೋಗ್ಬಿಡುತ್ತೆ ರೈತರಿಗೆ. ಸೊ ಅವ್ರು ಇಷ್ಟಪಟ್ಟಲ್ಲಿ, ಅಂದರೆ ಅವ್ರಿಗೆ ಅವ್ರು ಕನ್ವಿನ್ಸ್ ಆದಲ್ಲಿ ಅದನ್ನು ಬಂದು ಪಡ್ಕೊಂಡು ಹೋಗ್ಬೋದು ಅಂತಕ್ಕಂಥದ್ದು. ಮತ್ತು ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಕೂಡ ಇದೆ. ಮೊಬೈಲ್ ಆ್ಯಪಲ್ಲಿ ಈಗ ಒಬ್ಬರಿಗೆ ರೆಕಮೆಂಡ್ ಮಾಡಲಾಗುತ್ತೆ, ಏನು ಶೇಂಗಾಕ್ಕೆ ನೀವು ಜಿಪ್ಸಮ್ ತೊಗೊಂಡು ಹೋಗ್ರಿ, ಎಣ್ಣೆ ಅಂಶ ಜಾಸ್ತಿ ಆಗ್ತದೆ, ಕಾಳುಗಳು ಬೆಳೀತವೆ ಅಂತ ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟಿಂದ ಸ್ಪ್ರೆಡ್ ಆಯಿತು ಅಂತ ಅಂದ್ಕೊಳ್ಳೋಣ. ಆ ರೈತ ಬಳಸ್ತಾನೆ, ಅವನಿಗೇನು ಸೂಟ್ ಆಗೋಲ್ಲ, ಅವನು ಮತ್ತೆ ಫೀಡ್ಬ್ಯಾಕ್ ಕೊಡ್ತಾನೆ. ಏನು ಅಂತ ಹೇಳಿದರೆ, ನೀವು ಹೇಳಿದ ಹಾಗೆ ನಾನು ಬಳಸಿದೆ, ಬಟ್ ನನಗೆ ಯಾವುದೇ ರೀತಿ ಇದು ಆಗಲಿಲ್ಲ ಅಂತ, ಅಥವಾ ನಾನು ಬಳಸಿದ್ದು ತುಂಬ ಚೆನ್ನಾಗಾಯಿತು, ಧನ್ಯವಾದಗಳು ಅಂತ ಕಳಿಸ್ಬೋದು. ಅದು ಅಂದರೆ ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಕೂಡ ಇಲ್ಲಿದೆ. ಸೊ ನಾವು ಎಫ್ ಐ ಡಿ ಎಷ್ಟೆಲ್ಲ ಅಂದರೆ ಇದನ್ನು ತಯಾರು ಮಾಡಬೇಕಾದ್ರೆ ಘನ ಸರ್ಕಾರ ಎಷ್ಟು ವಿಚಾರ ಮಾಡಿರ್ಬೋದು ಅಂತಕ್ಕಂಥದ್ದು ತುಂಬ ಹೆಮ್ಮೆ ಪಡುವಂಥ ಯೋಜನೆ ಅಂತ ಹೇಳ್ಬೋದು.
ಎಸ್ಪೆಷಲಿ ಇಲ್ಲಿ ತುಂಬ ಶ್ಲಾಘನೆ ಮಾಡಬೇಕಂತ ವಿಷಯ ಅಂತ ಹೇಳಿದರೆ ಫೇಕ್ ಏನು ರೈತರಲ್ಲದವರು ರೈತರ ಮುಖವಾಡನ್ನು ಧರಿಸಿ ಹುಲಿ ಕುರಿಗಳ ಮಧ್ಯದಲ್ಲಿ ನುಸುಳುವಂಥ ಒಂದು ವ್ಯವಸ್ಥೆ ಇತ್ತಲ್ಲ ಅದನ್ನು ಅಥವಾ ಎಲ್ಲೋ ದುಡ್ಡು ಪೋಲಾಗೋದು ಮಧ್ಯದಲ್ಲಿ ಸೋರ್ ಹೋಗೋ ಏನು ಸಿಸ್ಟಮ್ ಇತ್ತಾ ಅದೆಲ್ಲವನ್ನ ಇಲ್ಲಿ ತಡಿಲಾಗ್ತಾ ಇದೆ. ಮತ್ತು ಪಾಲಿಸಿ ಮೇಕಿಂಗಿಗೆ ಕರೆಕ್ಟ್ ಇನ್ಫಾರ್ಮೇಷನ್ ಸಿಗ್ತಾ ಇದೆ. ಇದೆಲ್ಲವನ್ನು ಆಮೇಲೆ ಪೇಮೆಂಟಿಗೆ ಆನ್ಲೈನ್ ಪೇಮೆಂಟ್ ಆಗಿರೋದ್ರಿಂದ ₹10 ಎಲ್ಲೂ ಸೋರಿಕೆ ಆಗದೇ ಇರೋದು ನೋಡಲಾಗ್ತದೆ. ರಿಯಲ್ ಟೈಮ್ ಮಾನಿಟ್ರಿಂಗ್ ಆಗ್ತದೆ. ಇದೆಲ್ಲವನ್ನು ನೋಡಿದಾಗ ತುಂಬ ಒಳ್ಳೆಯ ಒಂದು ಸ್ಕೀಮ್ ಅಂತ ಹೇಳ್ಬೋದು. ಇನ್ನು ಬ್ಯಾಂಕ್ನವರು ಇದನ್ನು ಫ್ರೂಟ್ಸ್ ಐಡಿಯನ್ನು ಬಳಸ್ತಾ ಇದ್ದಾರೆ. ಎಲೆಕ್ಟ್ರಾನಿಕ್ ಇಂಟಗ್ರೇಷನ್ನವರು ಅಂದರೆ ಭೂಮಿ ಇರ್ಬೋದು, ಕಾವೇರಿ ಸಾಫ್ಟ್ವೇರ್ ಇರ್ಬೋದು, ಅಲ್ಲೆಲ್ಲ ಬಳಸ್ತಾ ಇದ್ದಾರೆ. ನಬಾರ್ಡ್ನವರು ಕೂಡ ಬಳಸ್ತಾ ಇದ್ದಾರೆ. ನಬಾರ್ಡ್ನವರು ಯಾಕಂದರೆ ಅದೊಂದು ಈಸಿ ಅಂದರೆ ಒಂದು ಸಲ ರಿಜಿಸ್ಟ್ರೇಷನ್ ಮಾಡ್ಕೊಂಡ ತಕ್ಷಣ ಅವ್ನಿಗೆ ಎಲ್ಲ ದಾಖಲೆಗಳು ಸಿಗೋದ್ರಿಂದ ಎಲ್ಲರೂ ಪ್ರತಿಯೊಂದು ಆಥರೈಸ್ಡ್ ಗೌರ್ಮೆಂಟು ಏನು ಸ್ಕೀಮ್ಗಳಿದೆ ಎಲ್ಲ ROR ಇರ್ಬೋದು ಎಲ್ಲವೂ ಇದನ್ನು ಬಳಸ್ಕೊಳ್ತಾ ಇದ್ದಾರೆ. ಇದು ಹೆಮ್ಮೆಯ ವಿಷಯ. ಮತ್ತು ಇದನ್ನು ನೀವು ಯಾರೋ ರೈತರು ಟ್ರಾನ್ಸ್ಪರೆನ್ಸಿ ಅಂತ ಹೇಳಿದೆ, ಯಾರೋ ರೈತರು ನೋಡಬೇಕು ಅಂತ ಹೇಳಿದರೆ ನಿಮ್ಮ ಸ್ಮಾರ್ಟ್ ಫೋನಲ್ಲೇ ಅಥವಾ ಕಂಪ್ಯೂಟ್ರಲ್ಲಿ ಯಾವ ಲಾಗಿನ್ ಹೋಗಬೇಕು, ಯಾವ ವೆಬ್ಸೈಟ್ಗೆ ಹೋಗಬೇಕಂದ್ರೆ www.fruitspmk.karnataka.gov.in fruits.karnataka ಹೊಡೆದ್ಬಿಟ್ರೆ ಟೈಪ್ ಮಾಡಿಬಿಟ್ರೆ ನಿಮಗೆ ಪೇಜ್ ಓಪನ್ ಆಗುತ್ತೆ. ನೀವು ನಂತರ ನಿಮ್ಮ ಒಂದು ಆಧಾರ್ ನಂಬರ್ ಹಾಕಿಬಿಟ್ರೆ ನಿಮ್ದು ಕಂಪ್ಲೀಟ್ ಇನ್ಫಾರ್ಮೇಷನ್ ಅಥವಾ FID ನಂಬರ್ ಹಾಕಿದ್ರೆ ಕಂಪ್ಲೀಟ್ ಇನ್ಫಾರ್ಮೇಷನ್ನು ಸಿಗ್ತದೆ ಅಂತಕ್ಕಂಥದ್ದು. ಇನ್ನು ಕರ್ನಾಟಕದಲ್ಲಿ ಈ ಸ್ಕೀಮು ಕರ್ನಾಟಕದಿಂದ ಡೆವಲಪ್ ಆಗಿರೋಂಥ ಸ್ಕೀಮ್ ಗವರ್ನೆನ್ಸಿಂದ ಅಥವಾ NICಯಿಂದ. ಈ ಸ್ಕೀಮನ್ನು ಬೇರೆ ರಾಜ್ಯದವರು ಕೂಡ ಮಿಮಿಕ್ ಮಾಡ್ತಾಯಿದ್ದಾರೆ, ಅಣುಕು ಮಾಡ್ತಾಯಿದ್ದಾರೆ ಅಥವಾ ತಾವು ಕೂಡ ಅಳವಡಿಸ್ಕೊಂಡಿದ್ದಾರೆ ಅಂತೇಳಿ. ಉದಾಹರಣೆಗೆ ಕೃಷಿ ಕೋಡಿಸಾ ಅಂತ ಒರಿಸ್ಸಾದವರು ಅಥವಾ CM ಕಿಸಾನ್ ಅಂತಕ್ಕಂಥದ್ದು. ಆಮೇಲೆ ತೆಲಂಗಾಣದವರು ADX ಅಂತಕ್ಕಂಥ ಯೋಜನೆ ಮುಖಾಂತರ ಅಗ್ರಿಕಲ್ಚರ್ ಡಾಟಾ ಎಕ್ಸ್ಚೇಂಜ್ ಅಂತಕ್ಕಂಥ ಮುಖಾಂತರ ಅಂದರೆ ಇದು ಸಕ್ಸಸ್ಫುಲ್ ಆಗಿರೋದನ್ನು ನೋಡಿಕೊಂಡು ಬೇರೆ ಬೇರೆ ರಾಜ್ಯದವರು ಕೂಡ ತಮ್ಮದಾಗಿಸ್ಕೊಂಡಿದ್ದಾರೆ. ತಮಗೆ ಯಾವ ರೀತಿ ಬೇಕೋ ಬಳಸ್ಕೊಳ್ತಾ ಇದ್ದಾರೆ. ಅವರು ಕೂಡ ಈ ಸಾಫ್ಟ್ವೇರನ್ನು ತಾವು ಕೂಡ ತಮ್ಮ ರಾಜ್ಯಕ್ಕೆ ಬೇಕಾದಂಥ ರೈತರಿಗೆ ಅನುಕೂಲ ಆಗಲಿ ಅಂತ ಬಳಸ್ಕೊಳ್ತಾ ಇದ್ದಾರೆ. ಅದಲ್ಲದೆ ಸಹಮತಿ ಅಂತ ಬಂದಿದೆ. ಸಹಮತಿ ಅಂದರೆ ಸ್ಟಾರ್ಟಪ್ಸ್, ಅಗ್ರಿಕಲ್ಚರಲ್ಲಿ ಸ್ಟಾರ್ಟಪ್ಸ್ ಎಲ್ಲ ಯಾರು ಮಾಡೋಕ್ಕೆ ಇಷ್ಟಪಡ್ತಾ ಇದ್ದಾರೋ ಅವರು ಕೂಡ FIDಯನ್ನು ನೋಂದಣಿ ಮಾಡಿಕೊಂಡು ಅವರು ಬಳಸ್ಕೊಳ್ಬೋದು. ಡಾಟಾ ಡ್ರಿವನ್ ಅಗ್ರಿಕಲ್ಚರ್ ಆಗ್ತದೆ. ಆಮೇಲೆ ಪ್ರಿಡಿಕ್ಟಿವ್ ಅನಾಲಿಸಿಸ್ ಆಗ್ತದೆ. ಅಂದರೆ ನಾನು ಹೇಳ್ದಂಗೆ ಡಿಸಾಸ್ಟರ್ ಯಾವಾಗ ಬರ್ಬೋದು, ಅದಕ್ಕೇನು ಮಾಡಬೇಕು ಅದೆಲ್ಲ ಇದು ಸಿಗ್ತದೆ. ಆಮೇಲೆ ಎಲ್ಲವೂ ಒಂದೇ ಪ್ಲಾಟ್ಫಾರ್ಮಲ್ಲಿ ಸಿಗ್ತದೆ. ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲೂ ನಾವು ಅಗ್ರಿಕಲ್ಚರ್ನ ಮಾಡ್ಬೋದು. ಇದ್ರ ಮೇನ್ ಕೋಟ್ ಬಂದು ಫ್ರಮ್ ಡಾಟಾ ಫೀಲ್ಡ್ಸ್ ಟು ಗ್ರೀನ್ ಈಲ್ಡ್ಸ್. ಅಂದರೆ ಡಾಟಾ ಅಂತ ಹೇಳಿದ್ರೆ ದಾಖಲೆ, ಕಂಪ್ಯೂಟರ್ನಲ್ಲಿ ಇರ್ತಕ್ಕಂಥ ದಾಖಲೆಗೆ ಡಾಟಾ ಅಂತ ಹೇಳ್ತೀವಿ. ಕಂಪ್ಯೂಟರ್ನಲ್ಲಿ ಕೃಷಿಯ ಕುರಿತಾಗಿ ಒಂದು ಡಾಟಾವನ್ನು ಸ್ಟೋರ್ ಮಾಡಿ ನಮ್ಮ ಇಳುವರಿಯನ್ನು ಹೆಚ್ಚಿಗೆ ಮಾಡ್ಕೊಳ್ಳೋದು ಯಾವುದು ಹೇಗೆ ಅನ್ನತಕ್ಕಂಥ ಇದು. ಮತ್ತು ಇನ್ನು ಕನ್ಕ್ಲೂಷನಲ್ಲಿ ಹೇಳಬೇಕು ಅಂತ ಹೇಳಿದರೆ ಇದು ರೈತರನ್ನು ಕೇಂದ್ರ ಬಿಂದುವಾಗಿ ಬರ್ತಕ್ಕಂಥ ಯೋಜನೆಯಾಗಿದೆ. ಇಲ್ಲಿ ತುಂಬ ಕನ್ಸ್ಟ್ರಕ್ಷನ್ ಬಿಲ್ಡಿಂಗು ಅದು ಇದು ಏನಿಲ್ಲ, ಎಲ್ಲ ಆನ್ಲೈನಲ್ಲಿ ಆಗ್ತಾ ಇರೋದು. ಆಮೇಲೆ ಪಾರದರ್ಶಕ ಇದೆ, ಎಫಿಷಿಯನ್ಸಿ ಸರಿಯಾಗಿ ಯೂಸ್ ಮಾಡ್ಕೋಬೋದು ಕ್ವಿಕ್ಕಾಗಿ. ಆಮೇಲೆ DBT ಆಗ್ತಾಯಿದೆ. ಆಮೇಲೆ ಕನ್ವರ್ಜೆನ್ಸು ಅಂದರೆ ಎಲ್ಲ ಇಲಾಖೆಗಳು ಒಂದೇ ಸಿಂಗಲ್ ವಿಂಡೋ ಸಿಸ್ಟಮ್. ಅಂದರೆ ಪ್ರತಿ ಇಲಾಖೆಗೂ ಪದೇ ಎಳ್ದಾಡೋ ಹಾಗೆ ಇಲ್ಲ, ಎಲ್ಲ ಇಲಾಖೆಗಳನ್ನ ಒಂದೇ ಇದರಲ್ಲಿ ನೋಡ್ಕೊಳ್ಬೋದು. ಆಮೇಲೆ ವೆಬ್ಸೈಟು ಎಲ್ರಿಗೂ ನೋಡೋಕ್ಕೆ ಆಲ್ ಸಿಟಿಸನ್ಸ್ ಕ್ಯಾನ್ ಸಿ ಯಾವುದರಲ್ಲಿ fruits.karnataka ಅಂತ ಹೊಡೆದ್ರೆ ಅಥವಾ fruitspmk.karnataka ಅಂತ ಹೊಡೆದ್ರೆ ಸಿಗ್ತದೆ. ಮೊಬೈಲಲ್ಲೂ ನೋಡ್ಕೊಳ್ಬೋದು. ಇವತ್ತಿನ ದಿನ ಎಲ್ಲರೂ ಬಳಸ್ತಾ ಇದ್ದಾರೆ ಮೊಬೈಲನ್ನು, ಅದರಲ್ಲೂ ನೋಡ್ಕೊಳ್ಬೋದು. ಇಷ್ಟು ಹೇಳ್ತಾ ಇವತ್ತಿನ ಟ್ಯಾಗ್ಲೈನು, ಗಿವಿಂಗ್ ಅಪ್ ಡಸಂಟ್ ಆಲ್ವೇಸ್ ಮೀನ್ ಯು ಆರ್ ವೀಕ್. ಸಮ್ಟೈಮ್ ಇಟ್ ಮೀನ್ಸ್ ಯು ಆರ್ ಸ್ಟ್ರಾಂಗ್ ಇನಫ್ ಆ್ಯಂಡ್ ಸ್ಮಾರ್ಟ್ ಇನಫ್ ಟು ಲೆಟ್ ಗೋ ಆ್ಯಂಡ್ ಮೂವ್ ಆನ್. ಅಂದರೆ ನಾವು ಸುಮ್ಮನಿದ್ದೀವಿ ಅಥವಾ ನಾವು ಏನನ್ನೂ ಒಪ್ಕೊಂಡಿದ್ದೀವಿ ಅಂತ ಹೇಳಿದರೆ ವೀಕ್ ಅಂತಲ್ಲ, ಕೆಲವೊಮ್ಮೆ ನಮ್ಮ ಸೈಲೆನ್ಸೇ ನಮ್ಮ ಪವರು. ಇಷ್ಟು ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.